ಹಾಯ್ ಫ್ರೆಂಡ್ಸ್, ಒಂದು ಇನ್ಫಾರ್ಮೇಷನ್ ಇದೆ. ಈ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಕರ್ನಾಟಕ ಜಾಬ್ ಅಲರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ಥರ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ ಇರಲಿ ಮತ್ತು ಪ್ರೈವೇಟ್ ಜಾಬ್ ಆಗಿರಲಿ, ಯಾವುದಾದ್ರೂ ತರಬೇತಿ ನೋಟಿಫಿಕೇಷನ್ ಅನೌನ್ಸ್ಮೆಂಟ್ ಮಾಡಿದರೆ ನಾನು ನಿಮಗೆ ತಿಳಿಸ್ತೀನಿ. ಸೊ ಯಾರಿಗಾದರೂ ಇದರಿಂದ ಹೆಲ್ಪ್ ಆಗ್ಬೋದು, ಯೂಸ್ಫುಲ್ ಆಗುತ್ತೆ ಅಂತಂದೇಳಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೋಡ್ತಾ ಹೋಗೋಣ. ಸೊ ಇದು ಏನಂದರೆ ಪಿ ಎಸ್ ಐ ಸ್ಟಡಿ ಮಾಡೋರಿಗೆ ಮತ್ತು ಅವರು ಯಾರಾದರೂ ಪಿ ಎಸ್ ಐಗೆ ಟ್ರೈ ಮಾಡೋರಿಗೆ, ಆಸಕ್ತಿ ಇದ್ದವ್ರಿಗೆ ಒಂದು ತರಬೇತಿ, ವಸತಿಯುತ ತರಬೇತಿನ ಕೊಡ್ತಾಯಿದ್ದಾರೆ. ಸೊ ಅದು ಯಾರಿಗೆ ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ, SC ST ಅವ್ರಿಗೆ ಪರ್ಟಿಕ್ಯುಲರ್ ಆಗಿ. ಸೊ ಸಮಾಜ ಕಲ್ಯಾಣ ವತಿಯಿಂದ. ಸೊ ಇದು ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಅಂತಂದೇಳಿ. ಸೊ ಇವರು ಇದರಿಂದ ಒಂದು ಅಧಿಸೂಚನೆ ಬಿಟ್ಟಿದ್ದಾರೆ. ಸೊ 2025-26ನೇ ಸಾಲಿನ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷಾ ಪೂರ್ವ ವಸತಿಯುತ ತರಬೇತಿ ನೀಡುವ ಸಂಬಂಧ ಕರ್ನಾಟಕ ರಾಜ್ಯದ 2 ವಿಭಾಗದಲ್ಲಿ ಉತ್ತರ ಮತ್ತು ದಕ್ಷಿಣ ಪ್ರತ್ಯೇಕವಾಗಿ 90 ದಿನಗಳ ವಸತಿಯುತ ತರಬೇತಿ ನೀಡುವ ಬಗ್ಗೆ. ಸೊ ಈ ಥರ ಒಂದು ಅಧಿಸೂಚನೆ ಬಿಟ್ಟಿದ್ದಾರೆ. ಒಂದು 3 ತಿಂಗಳ ತರಬೇತಿ ನೀಡ್ತಾರಂತೆ ಇವರು, ಅದು ಉಚಿತವಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದು ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಇದು ಹಾಕೋಕ್ಕೆ ಏನೇನು ಯಾವ ಥರ ಯಾವ ರೀತಿ ಹಾಕ್ಬೋದು ಅಂತಂದೇಳಿ ನಾನು ಹೇಳ್ತಾ ಹೋಗ್ತೀನಿ. ಸೊ ನೋಡೋಣ ಬರ್ರಿ. ಫಸ್ಟು ತರಬೇತಿ ಎಲ್ಲೆಲ್ಲಿದೆ, ಯಾವ ಥರ ಏನು ಅಂತಂದು ನೋಡೋದಾದರೆ, SC ST ಇವ್ರಿಗಿರುತ್ತೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಭ್ಯರ್ಥಿಗಳಿಗೆ. ಇದು ಬಂದು ಉತ್ತರ ಬೆಳಗಾವಿ ಮತ್ತು ಕಲಬುರಗಿ ಹಾಗೂ ದಕ್ಷಿಣ ಬೆಂಗಳೂರು ಮತ್ತು ಮೈಸೂರು ವಿಭಾಗದಲ್ಲಿ ಪ್ರತ್ಯೇಕವಾಗಿ 90 ದಿನಗಳ PSI ಪರೀಕ್ಷಾ ಪೂರ್ವ ವಸತಿಯುತ ತರಬೇತಿ ಅಂತಂದು ಹೇಳ್ತಿದ್ದಾರೆ. ಸೊ ಇದರಲ್ಲಿ ತರಬೇತಿ ಹೆಂಗೆ ಇರುತ್ತೆ ಅಂತಂದರೆ, ದೈಹಿಕ ಚಟುವಟಿಕೆಗಳು ಅಂದರೆ ಓಟ, ಎತ್ತರ ಮತ್ತು ಜಿಗಿತ, ಶಾರ್ಟ್ ಪುಟ್ ಮತ್ತು ಡ್ರಿಲ್ ಇರುತ್ತೆ. ಆಮೇಲೆ ತರಗತಿಯ ತರಬೇತಿ ಇರುತ್ತೆ ಮತ್ತು ದಿನಕ್ಕೆ 3 ಬಾರಿ ಊಟದ ವ್ಯವಸ್ಥೆ ಇರುತ್ತೆ. ಸೊ ಇದ್ರದ್ದು ವಯಸ್ಸು ನೋಡೋದಾದರೆ ಕನಿಷ್ಠ 21 ವರ್ಷ ಆಗಿರ್ಬೇಕು ಅವ್ರಿಗೆ, ಅಪ್ಲಿಕೇಶನ್ ಹಾಕೋರಿಗೆ. ಗರಿಷ್ಠ 31 ವರ್ಷ ಆಗಿರ್ಬೇಕು. ಸೊ ಇವ್ರಿಗೆ ಇಷ್ಟು ಏಜಿನವ್ರಿಗೆ ಒಳಪಟ್ಟವ್ರಿಗೆ ಮಾತ್ರ ಇದು ಅಪ್ಲೈ ಮಾಡೋಕ್ಕೆ ಒಂದು ಎಲಿಜಿಬಿಲಿಟಿ ಇದೆ. ಸೊ ಇದರಲ್ಲಿ ವಿದ್ಯಾರ್ಹತೆ ನೋಡೋದಾದರೆ ಇವರು ಎನಿ ಡಿಗ್ರಿ ಅಂತ ಹೇಳ್ತಾರೆ. ಎನಿ ಡಿಗ್ರಿಯಲ್ಲಿ ಉತ್ತೀರ್ಣರಾಗಿರ್ಬೇಕು, ಯಾವುದೇ ಆಗಿರಲಿ. ಸೊ ಡಿಗ್ರಿ ಕಂಪ್ಲೀಷನ್ ಆಗಿರ್ಬೇಕು. ಅದರಲ್ಲಿ ಉತ್ತೀರ್ಣ ಆದವ್ರಿಗೆ ಇದು ಹಾಕೋಕ್ಕೆ ಒಂದು ಆಪರ್ಚುನಿಟಿ ಇದೆ. ಆಮೇಲೆ ಇನ್ನೊಂದು ಸೇವಾ ನಿರತ ಅಭ್ಯರ್ಥಿಗಳಿಗೆ, ಅಂದರೆ ಈಗ ಆಲ್ರೆಡಿ ಇದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಈ ಇದು ಕಾನ್ಸ್ಟೇಬಲ್ ಅವರು ಕೂಡ ಇಲ್ಲಿ ಹೋಗ್ಬೋದು. ಪೊಲೀಸ್ ಇಲಾಖೆ ಯಾವುದೇ ವೃತ್ತದಲ್ಲಿ ಕನಿಷ್ಠ 5 ವರ್ಷ ಸೇವೆ ಸಲ್ಲಿಸಿರ್ಬೇಕಂತವ್ರು. ಸೊ ಅಂಥವ್ರಿಗೂ ಒಂದು ಇದು ಆಪರ್ಚುನಿಟಿ ಇದೆ. ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ, ಅವ್ರದ್ದು ಏನೇನು ಅರ್ಹತೆ ಏನಿರ್ಬೇಕಂತಂದರೆ, ಅವರು ಕರ್ನಾಟಕದ ನಿವಾಸಿ ಆಗಿರ್ಬೇಕು. ಅಂದರೆ ಕರ್ನಾಟಕದ, ಬೇರೆ ರಾಜ್ಯದವ್ರಿಗೆ ಇದು ಅನ್ವಯ ಆಗೋದಿಲ್ಲ. ಓನ್ಲಿ ಕರ್ನಾಟಕ ನಿವಾಸಿ ಆಗಿರ್ಬೇಕು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೊಂದಿರಬೇಕು. ಸೊ ನೀವೇನು ಈಗ ಅಪ್ಲಿಕೇಶನ್ ಹಾಕ್ತಿರಲ್ಲ, ಇದು ಹಾಕೋಕ್ಕಿಂತ ಮುಂಚೆ ನೀವು ಕ್ಯಾಸ್ಟ್ ಇನ್ಕಮ್ನ ಅಪ್ಲೈ ಮಾಡಿರ್ಬೇಕು. ಸೊ ಇದು ಅಪ್ಲಿಕೇಶನ್ ಹಾಕಿ ನೀವು ಆಮೇಲೆ ನಾವು ಕ್ಯಾಸ್ಟ್ ಇನ್ಕಮ್ ಅಪ್ಲೈ ಮಾಡ್ತೀರಿ ಅಂತಂದರೆ ಇದು ನಿಮಗೆ ಅನ್ವಯ ಆಗೋದಿಲ್ಲ. ಸೊ ಅವರು ಈ ಥರ ಮೆನ್ಷನ್ ಮಾಡಿದ್ದಾರೆ. ಇದು ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಗೊತ್ತಿರಲಿ. ಆಮೇಲೆ ವಾರ್ಷಿಕ ಆದಾಯ ಬಂದು, ಅಂದರೆ ಅವ್ರದ್ದು ಇನ್ಕಮ್ ಬಂದು ವಾರ್ಷಿಕ ಆದಾಯ 5 ಲಕ್ಷ ಇರಬೇಕು. ಅಂದರೆ 5 ಲಕ್ಷ ಮೀರಿರಬಾರ್ದು, 5 ಲಕ್ಷದ ಒಳಗಿರ್ಬೇಕು. ಇಂಥವ್ರು ಮಾತ್ರ ಈ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಅವ್ರದ್ದು ಎತ್ತರ ಬಂದು ಪುರುಷರಿಗೆ ಕನಿಷ್ಠ 168 ಸೆಂಟಿಮೀಟ್ರ್ ಅಂತ ಹೇಳ್ತಿದ್ದಾರೆ, ಮಹಿಳೆಯರಿಗೆ ಕನಿಷ್ಠ 157 ಸೆಂಟಿಮೀಟ್ರ್ ಅಂತ ಹೇಳ್ತಿದ್ದಾರೆ. ಸೊ ತೂಕ ಬಂದು, ಆಮೇಲೆ ಎದೆ ತೂಕ ಬಂದು ಮಹಿಳೆಯರಿಗೆ ಕನಿಷ್ಠ 45 kg ಇರ್ಬೇಕಂತ ಹೇಳ್ತಿದ್ದಾರೆ. ಮತ್ತು ಪುರುಷರಿಗೆ ಕನಿಷ್ಠ ಎದೆ ಬಂದು 86 ಸೆಂಟಿಮೀಟ್ರ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಯ್ಕೆ ವಿಧಾನ ಹೆಂಗಿರುತ್ತೆ ಅಂತಂದರೆ, ದೈಹಿಕ ಅರ್ಹತೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ಬೋದು, ಇದ್ರ ಥ್ರೂ ನೀವು ಹೋಗಿ ಚೆಕ್ ಮಾಡ್ಬೋದು. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 12/9/2025 ಆಗಿರ್ತೈತಿ. ಸೊ ಈ ಥರ ಇದು ಅರ್ಜಿದು ದಿನಾಂಕ ಇದೆ. ಲಾಸ್ಟ್ ಡೇಟ್ ಬಂದು ಇಷ್ಟರೊಳಗೆ ನೀವು ಅಪ್ಲಿಕೇಶನ್ಗೆ ಅಪ್ಲೈ ಮಾಡಬೇಕು.
ಆಮೇಲೆ ತರಬೇತಿಯ ನಿಯಮಗಳು ಮತ್ತು ಷರತ್ತುಗಳು. ಸೊ ಇವರು ಒಂದಿಷ್ಟು ಕಂಡೀಷನ್ ಕೊಟ್ಟಿದ್ದಾರೆ. ಈ ಕಂಡೀಷನ್ನ ಇದರಲ್ಲಿ ಅವ್ರಿಗೆ ಅಪ್ಲೈ ಆಗುತ್ತೆ. ಮೊದಲನೇದಾಗಿ ನೋಡೋದಾದರೆ, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಯು ಆಯ್ಕೆ ಮಾಡಿದ ವಿಭಾಗದ ಪ್ರಕಾರ ತರಬೇತಿ ವಿಭಾಗವನ್ನು ನಿಯೋಜಿಸಲಾಗುತ್ತದೆ. ಎರಡನೇದಾಗಿ, ಅಭ್ಯರ್ಥಿಯ ತರಬೇತಿ ವಿಭಾಗವನ್ನು ಬದಲಾಯಿಸುವ ಹಕ್ಕುಗಳನ್ನು ಇಲಾಖೆಯು ಹೊಂದಿರುತ್ತದೆ. ಅಂದರೆ ನೀವು ಜಾಯ್ನ್ ಆದಮೇಲೆ ಅಕಸ್ಮಾತ್ ಅವರು ಬೇರೆ ಕಡೆ ಇದನ್ನು ತರಬೇತಿ ಸೆಂಟ್ರಿಗೆ ಕೂಡ ನಿಮ್ಮನ್ನು ಕಳಿಸ್ಬೋದು. ಅವ್ರಿಗೆ ಆ ಥರ ಹಕ್ಕಿರುತ್ತೆ. ನೀವು ಅದಕ್ಕೆ ಬದ್ಧರಾಗಿರ್ಬೇಕಂತ ಹೇಳ್ತಿದ್ದಾರೆ. ಮೂರನೇದಾಗಿ, ಅಭ್ಯರ್ಥಿಯು ತರಬೇತಿಯ ಎಲ್ಲ ನಿಯಮಗಳು ಮತ್ತು ನಿರ್ಬಂಧಗಳು ಪಾಲಿಸಲೇಬೇಕು ಮತ್ತು ತರಬೇತಿಯ ವೇಳಾಪಟ್ಟಿಯನ್ನು ನಿರ್ವಹಿಸಬೇಕು. ತರಬೇತಿಯ ನಿಯಮಗಳನ್ನು ಪಾಲಿಸದಿದ್ದರೆ ಅಭ್ಯರ್ಥಿಯನ್ನು ಅನರ್ಹಗೊಳ್ಳುವ ಹಕ್ಕನ್ನು ಇಲಾಖೆಯು ಹೊಂದಿರುತ್ತದೆ. ಸೊ ಇವ್ರೇನು ಕಂಡೀಷನ್ ಇರುತ್ತೆ, ಈ ಕಂಡೀಷನಿಗೆ ನೀವು ಬದ್ಧರಾಗಿಲ್ಲ ಅಂತಂದರೆ ಅವ್ರು ನಿಮ್ಮನ್ನು ತೆಗೆದುಹಾಕ್ಬೋದು ಅಂತಂದೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು, ತರಬೇತಿ ಸಂಸ್ಥೆ ಅಧ್ಯಾಪಕ ಸದಸ್ಯರು ಅಥವಾ ಬೋಧಕರ ಕಡೆಗೆ ವಿಧೇಯತೆ ಅಥವಾ ದುರ್ನಡತೆ ಪ್ರದರ್ಶಿಸುವ ಯಾವುದೇ ಅಭ್ಯರ್ಥಿಯನ್ನು ತಕ್ಷಣವೇ ಅನರ್ಹಗೊಳಿಸಲಾಗುತ್ತದೆ. ಅಂದರೆ ಅಲ್ಲಿ ಬೋಧನೆ ಮಾಡ್ತಾರಲ್ಲ ಟೀಚರ್ಸ್ ಬಂದು, ಅವ್ರಿಗೇನಾದರೂ ನೀವು ಮಿಸ್ಬಿಹೇವ್ ಮಾಡಿದರೆ ಮತ್ತು ಅವ್ರಿಗೇನಾದರೂ ತೊಂದರೆ ಮಾಡಿದರೆ ನಿಮ್ಮನ್ನು ಏನು ಮಾಡ್ತಾರೆ, ಅಲ್ಲಿಂದ ತರಬೇತಿ ಸೆಂಟರಿಂದ ತೆಗೆದುಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಅಭ್ಯರ್ಥಿಯು 90 ದಿನಗಳ ಪೂರ್ಣ ತರಬೇತಿಯನ್ನು ಪೂರ್ಣಗೊಳಿಸಬೇಕು ಹಾಗೂ ತರಬೇತಿ ಆವರಣದಿಂದ ಹೊರಗೆ ಹೋಗಲು ಅವಕಾಶ ಇರುವುದಿಲ್ಲ. ತರಬೇತಿ ಅವಧಿಯಲ್ಲಿ ಯಾವುದೇ ಗಾಯಗಳು ಅಥವಾ ಅಹಿತಕರ ಘಟನೆಗಳು ಸಂಭವಿಸಿದ್ದಲ್ಲಿ ತರಬೇತಿ ಸಂಸ್ಥೆ ಅಥವಾ ಇಲಾಖೆಯು ಜವಾಬ್ದಾರಿಯಾಗಿರುವುದಿಲ್ಲ. ಸೊ ನೀವಲ್ಲಿ ಏನಾದರೂ ಗಾಯ ಮಾಡ್ಕೊಂಡ್ರೆ ಇಲ್ಲ ಮತ್ತು ಇನ್ನೊಂದೇನೋ ನಿಮ್ಮದು ಕೈ ಕಾಲು ಫ್ರ್ಯಾಕ್ಚರ್ ಆದರೆ ಇದಕ್ಕೆ ತರಬೇತಿ ಯಾವುದೇ ಥರ ಜವಾಬ್ದಾರಿನ ತೊಗೊಳಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು, ತುರ್ತು ಸಂದರ್ಭದಲ್ಲಿ ಅಭ್ಯರ್ಥಿಯು ತರಬೇತಿ ಸಂಸ್ಥೆ ಮತ್ತು ಇಲಾಖೆಯ ಅನುಮತಿಯೊಂದಿಗೆ ತರಬೇತಿ ಆವರಣದಿಂದ ಹೊರಗೆ ಹೋಗಬಹುದು. ಸೊ ನಿಮ್ದು ಏನಾದರೂ ಫ್ಯಾಮ್ಲಿಯಲ್ಲಿ ಬೇರೆ ಏನಾದರೂ ಎಮರ್ಜೆನ್ಸಿ ಪ್ರಾಬ್ಲಮ್ಸ್ ಇದ್ದರೆ ನೀವು ತುರ್ತಾಗಿ ಏನಾರ ಪ್ರಾಬ್ಲಮ್ಸ್ ಬಂದರೆ ನೀವು ಅವ್ರದ್ದು ಅನುಮತಿ ಪಡೆದು ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು, ಇಲಾಖೆಯ ಮಾರ್ಗಸೂಚಿಗಳ ಪ್ರಕಾರ ತರಬೇತಿ ಸಂಸ್ಥೆಯು ಪುಸ್ತಕಗಳನ್ನು ನೀಡಲಾಗುವುದು. ಅಲ್ಲೇ ಪುಸ್ತಕ ಕೊಡ್ತಾರಂತ ನಿಮಗೆ. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಆ ಸಂಸ್ಥೆಯಿಂದ. ಮತ್ತು ಇಲಾಖಾ ವೆಬ್ಸೈಟಿನಲ್ಲಿ ಕಾಲಕ್ಕೆ ನೀಡಲಾಗಿರುವ ಮಾಹಿತಿಯನ್ನು ಅಧಿಕೃತ ಹಾಗೂ ಅಂತಿಮವಾಗಿರುತ್ತದೆ. ಅಲ್ಲಿ ಏನು ಮಾಹಿತಿ ಕೊಡ್ತಾರೆ ಅವರು ಪ್ರತಿಯೊಂದು ನೀವು ಅಪ್ಲಿಕೇಶನ್ ಆದಮೇಲೆ ಅದೇ ಫೈನಲ್ ಆಗಿರ್ತೈತಿ ಅಂತ ಹೇಳ್ತಿದ್ದಾರೆ. ಇಲಾಖೆಯಿಂದ ಯಾವುದೇ ಪತ್ರ ವ್ಯವಹಾರವನ್ನು ಆಗುವುದಿಲ್ಲವಾದ್ದರಿಂದ ಇಲಾಖಾ ವೆಬ್ಸೈಟವನ್ನು ಕಾಲಕ್ಕೆ ವೀಕ್ಷಿಸತಕ್ಕದ್ದು ಹಾಗೂ ವೆಬ್ಸೈಟಿನಲ್ಲಿ ನೀಡಲಾಗುವ ಮಾಹಿತಿಯನ್ನು ಕಡ್ಡಾಯವಾಗಿ ಅನುಸರಿಸುವುದು. ನೆಕ್ಸ್ಟು, ತಮ್ಮ ಮಾಹಿತಿಯ ಕಾರಣದಿಂದ ಉಂಟಾಗಬಹುದಾದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಕಾರಣರಾಗಿರುತ್ತಾರೆ. ಸೊ ಈ ಥರ ಒಂದು ನೋಟಿಫಿಕೇಷನ್ ಬಂದಿದೆ. ಯಾರು PSI ಸ್ಟಡಿ ಮಾಡ್ತಿದ್ದಾರೆ ಅವ್ರಿಗೊಂದು ಫ್ರೀಯಾಗಿ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಟ್ರೈ ಮಾಡಿರಿ, ಯಾರಿಗೆ ಒಂದು ಇದು ಅವಕಾಶ ಸಿಗುತ್ತೆ ಅವರು ಯುಟಿಲೈಸ್ ಮಾಡ್ಕೊಳ್ರಿ. ಇನ್ನೇನಾದರೂ ಇದರಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಗೇನಾರ ಇದರಲ್ಲಿ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅದ್ರ ಥ್ರೂ ಹೋಗಿ PDF ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ಇದೇ ಥರ ಇನ್ನೂ ಮಾಹಿತಿ ಬೇಕಂತಂದರೆ ಕರ್ನಾಟಕ ಜಾಬ್ ಅಲರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.